ಇವತ್ತು ಲಕ್ಷಾಂತರ ಜನ ನಮ್ಮ ರೈತರು ದುಡ್ಡ ಜೀವನ ಮಾಡ್ತಾ ಇದ್ದೀರಾ. ನಾವು ಹಾಲು ಹಾಕಿ ನಮ್ಮ ದುಡ್ಡಲ್ಲೇ ಲಾಭಾಂಶದಲ್ಲೇ ಇವತ್ತು ಸಹಕಾರಿ ಸಂಘ ಬೆಂಗಳೂರು ಒಕ್ಕೂಟದಲ್ಲಿ 8 ಲಕ್ಷ ಜನ ಇದ್ದೀರಾ. ಅದು ಯಾಕೆ ದುಡ್ಡು? ನಮ್ಮ ರೈತರ ದುಡ್ಡು. ಇವತ್ತು ನಮ್ಮ ನೆಮ್ಮಗ ತಾಲೂಕು ಮೊಬೈಲ್ನಲ್ಲಿ ಎಷ್ಟು ಜನ ಇದ್ದೀರಾ? ಅದು ನಮ್ಮ ದುಡ್ಡು. ನಾವು ಕಷ್ಟ ಬಿದ್ದು ನಿಮ್ಮನ್ನು ಸಾಕ್ತಾ ಇಲ್ಲ, ರೈತರು ಸಾಕ್ತಾ ಇಲ್ಲ. ಇವತ್ತು ಬೀದಿ ಪಾಲಾಗಿ ನಾವು ನೋಡಿ ಜನ ಹೆಂಗಸರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಾಯಂದಿರು ಎಲ್ಲ ಬಿಸಿಲು ನಡ್ಕ ಬಂದಿದ್ದೀವಿ. ಅಷ್ಟಾದ್ರೂ ನಿಮ್ಗೆ ಇವತ್ತು ಈ ಫೋಟೋವನ್ನ ನೋಡಿ ನಮ್ಮ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಅವರ ತಮ್ಮನವರ ಅಧ್ಯಕ್ಷ ಆಗಿದ್ದಾರೆ. ಇವತ್ತು ಗಮನ ಇಟ್ಕೊಂಡು ರಾತ್ರಿ ಕೂತ್ಕೊಂಡು ಏನೋ ತೀರ್ಮಾನ ತಗೊಂಡ್ರೆ ಸಾರಾಯಿ ಜಾಸ್ತಿ ಮಾಡ್ಬೇಕಾದ್ರೆ ಯಾವ ಹಣ್ಣನ್ನು ಕೇಳಲ್ಲ, ಯಾವ ಮಿಲಿಟನ್ನು ಕೇಳಲ್ಲ. ನಿಮ್ಗೆ ರಾಜ್ಯ ಬರ ಮಾಡಿ ಇವತ್ತು ಈ ಜನ ನೋಡಿ ಹಾಲಿನ ಯಾಕೆ ಮಾಡೋಕ್ಕಾಗಲ್ಲ? ನಿಮ್ಗೆ ಒತ್ತು ಬರ್ತದ, ಮನೆ ಹೋಗಲ್ಲ, ರೈತನ ಅಲಿತಿದ್ರೆ ಅಲಿಸ್ತೀರ ಅಂತ ಗಾಡಿ ಇವತ್ತು 10 ರೂಪಾಯಿಗಿನ ಇವತ್ತು ನಮ್ಮ 10 ರೂಪಾಯಿ ಬೇಡಿಕೆಗೆ ನಾವು ಸುಮಾರು ಸಾವಿರಾರು ಜನರ ಸಂಖ್ಯೆಯಲ್ಲಿ ಒಂದು ರೈತರ ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಆದರೆ ಸನ್ಮಾನ್ಯ ತಹಸೀಲ್ದಾರರು ಇವತ್ತಿನ ಸಹ ನಮ್ಮ ಮನವಿ ಇಸ್ಕೊಳಕ್ಕಿಲ್ಲ. ಅದರಿಂದ ನಮಗೆ ಭಾಳ ಬೇಜಾರಾಗಿದೆ ಅಂತ ಹೇಳ್ತೀನಿ. ಇವತ್ತಿನ ದಿವಸ ನಮ್ಮ ತಾಲೂಕಿನ ರೈತ ಬಾಂಧವರಲ್ಲಿ ನಾವು ಹಾಲು ಜಲ ಜಾಸ್ತಿ ಮಾಡಬೇಕಪ್ಪ, ನೀವೆಲ್ಲ ಬರಬೇಕು ಅಂತಕ್ಕಂಥ ಒಂದು ಕೂಗು ಕೊಟ್ಟಿದ್ದಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರೈತರು ಆಗಮಿಸಿದ್ದಾರೆ. ಈ ಆಗಮಿಸಿರ್ತಕ್ಕಂಥದ್ದು ನಾವು ಏನು ಬೇರೆ ಏನು ಸರ್ಕಾರಗಳನ್ನು ಕೇಳಲ್ಲ. ಎಲ್ಲ ಬೆಲೆಗಳು ಜಾಸ್ತಿ ಆಗಿದ್ದಾವೆ. ಪ್ರತಿಯೊಂದು ಬೆಲೆ ಜಾಸ್ತಿ ಆಗಿದೆ, ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಇವತ್ತಿನ ದಿವಸ ಫೀಡ್ ರೇಟ್ ಜಾಸ್ತಿ ಆಗಿದೆ, ಹಿಂಡಿ ಬೂಸಗಳ ರೇಟ್ ಜಾಸ್ತಿ ಆಗಿದೆ. ಮುಖ್ಯವಾಗಿ ಸರ್ಕಾರಗಳ ಅಧೀನದಲ್ಲಿರ್ತಕ್ಕಂಥದ್ದು ಕರೆಂಟು, ಡೀಸೆಲ್ಲು, ಎಲೆಕ್ಟ್ರಿಕ್ಕು ಇವೆಲ್ಲ ಜಾಸ್ತಿ ಆಗಿದೆ. ಆದರೆ ಹಾಲಿಗೆ ಮಾತ್ರ ಯಾಕೆ ಜಾಸ್ತಿ ಇಲ್ಲ? ಈ ಸರ್ಕಾರಗಳು ಏನು ಕಣ್ಮುಚ್ಕೊಂಡು ಕೂತಿರುತ್ತೆ? ಮಾತೆತ್ತಿರ ರೈತನೇ ಬೆನ್ನೆಲುಬು. ಅದಕ್ಕೆ ನಮ್ಮ ಕುವೆಂಪು ಅವರು ಒಂದು ಹೇಳ್ತಾರೆ, ಫಲವನ್ನು ಬಯಸನೆ ದುಡಿಯುವಲು ವರದಲ್ಲಿ ಅಂತ. ನಾವೇನು ಫಲ ಕೇಳೋದೇ ಇಲ್ಲ. ಈಗ ಎಲ್ಲರೂ ಕೂಡ ಬಡ್ಜೆಟ್ ಮಾಡ್ಕೊತಾರೆ, ಅವ್ರವ್ರ ಸಂಸ್ಥೆಗಳು ಇಷ್ಟು ಮಾಡಬೇಕು, ನಮ್ಮ ಬೆಲೆ ಇಷ್ಟು ಇಕ್ಕಬೇಕು, ಇಷ್ಟು ಇಕ್ಕಿದ್ರೆ ನಮ್ಗೆ ವರ್ಕೌಟ್ ಆಯ್ತದೆ, ರಾ ಬಿಟ್ರೆ ಬೆಲೆ ಹಿಂಗದೆ ಅಂತೇಳಿ. ಆದರೆ ನಾವು ಏನೂ ಇಕ್ಕಲ್ಲ, ಏನಾದ್ರು ಕೊಟ್ಟಿದ್ದ ರೇಟ್ ಕರೆಯೋದು ಕೊಟ್ಬಿಡೋದು. ಅವ್ರಿಗೇನು ಹಾಲು ಕುಡಿತಕ್ಕಂಥವ್ರಿಗೆ ಏನಾಗಬೇಕು? ಈಗ ಆಲ್ಟರ್ನೇಟಿವ್ ಇಲ್ಲ. ಏನಂದರೆ ಅವ್ರಿಗೆ ಬದ್ಧತೆ ಇಲ್ಲ. ಹಾಲಿನ ರೇಟ್ ಏನಾಗಿದೆ ರೈತನಿಗೆ ಕೊಡಬೇಕು ಅಂತಕ್ಕಂಥದ್ದು ಇಲ್ಲ. ಸರ್, ಇವಾಗ ಮುಖ್ಯಮಂತ್ರಿಗಳ ಸಹೋದರ ಅಂದರೆ ಹಾಲು ಒಕ್ಕೂಟದ ಇದಾಗಿದ್ದಾರೆ, ಅವ್ರ ಗಮನಕ್ಕೆ ಏನಾರು ತಂದಿದ್ದೀರಾ? ಅವ್ರು ಏನು ಹೇಳ್ತಿದ್ದಾರೆ ನಿಮ್ಮ ಬೇಡಿಕೆಗೆ? ಮಾಡೋಣ ಅಂತ ಹೇಳಿದ್ದಾರೆ. ಮಾಡೋಣ, ನಾವು ಸಭೆ ಸೇರಿ, ನಾವು 14 ಜನ ಸಭೆ ಸೇರಿ. ಆದರೆ ಆ ಮನುಷ್ಯನ ಬಗ್ಗೆ ನಮಗೆ ಗೌರವ ಇದೆ. ಏನಾದರೂ ಒಂದು ಹೇಳಿರೆ ಬಿಡಿದಿರೆ ಸಾಧಿಸ್ತಕ್ಕಂಥ ಏನಾದರೂ ಒಂದು ಜೀವಮಾನ ಇದೆ ಅಂದರೆ DK ಸುರೇಶ್ ಅವರು. ಹಾಗಾದ್ರೆ DK ಸುರೇಶ್ ಅವ್ರ ಮುಖಾಂತರನೇ ಸರ್ಕಾರಕ್ಕೆ ಒತ್ತಡ? ಹೌದು. ಈಗ DK ಶಿವಕುಮಾರ್ ಮುಖಾಂತರನೇ ನಾವು ಸರ್ಕಾರಕ್ಕೆ ಒತ್ತಡ ಹಾಕೋದು. ರೈಟ್ ಜಾಸ್ತಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ನಂಬಿಕೆನ ನಾವು DK ಶಿವಕುಮಾರ್ ಮೇಲೆ ಕಟ್ಕೊಂಡಿದ್ದೀವಿ. ಮಾಡೇ ಮಾಡ್ತಾರೆ. ಅನೇಕ ಸವಲತ್ತುಗಳನ್ನ ಮಾಡೋಕ್ಕೆ ನಾವೊಂದು ಫೀಡ್ಗೆ ಎಷ್ಟೋ ಹೇಳಿ ಸಾಕಾಗಿದೆ. ಅದು KMF ಕಂಟ್ರೋಲ್ ಆಗಿದೆ, ಫೀಡ್ ಫ್ಯಾಕ್ಟ್ರಿಗಳು. ಅದನ್ನು ಈಗ ನಾವು ಸಪ್ರೇಟ್ ಫ್ಯಾಕ್ಟ್ರಿ ಮಾಡಿ ಅದರಿಂದ ಒಳ್ಳೆ ಉತ್ತಮ ಫೀಡು ಮಾಡಬೇಕು ಅನ್ನೋದು ನಮ್ಮ ಗಮನದಲ್ಲಿದೆ. ಸರ್, ಇವಾಗ ಬೇರೆ ಜಿಲ್ಲೆಗೆ ಬೇರೆ ತಾಲೂಕಲ್ಲೂ ಕೂಡ ಇದೇ ವಿಷಯಕ್ಕೆ ಅಂದರೆ ಹಾಲಿನ ದರ ಹೆಚ್ಚಳ ಮಾಡುವಂತೆಯೇ ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಅದಕ್ಕೂ ಕೂಡ ಇದುವರೆಗೂ ಸರ್ಕಾರ ಸ್ಪಂದಿಸಿಲ್ಲ. ಪ್ರತಿಭಟನೆ ಕೂಡ ಸ್ಪಂದಿಸಿಲ್ಲ. ಪ್ರತಿಭಟನೆ ಮಾಡಿರೋದು ಅಧಿಕಾರಿಗಳು ಏನು ಮಾಡ್ತಾರೆ? ನಮ್ಮ ನಾಯಕರು ಏನು ಮಾಡಬೇಕು? ಅನೌನ್ಸ್ ಮಾಡಬೇಕು, ಮಾಡ್ರಿ ಅಂದರೆ ಮಾಡ್ಬೇಕು ಅವರು. ಅಲ್ವಾ? ಅಧಿಕಾರಿಗಳು ಸ್ಪಂದಿಸಿಲ್ಲ. ಹೌದು. ಅದೆಲ್ಲ ಸರ್ಕಾರದ ಲೆವೆಲ್ಲ ನಡೀತಾ ಇದೆ. ಎಲ್ಲ ಪ್ರತಿಭಟನೆಗಳು ಮುಗೀತಿದ್ದಂಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಬರೋದು ಗ್ಯಾರಂಟಿ. ಅದರಲ್ಲಿ ಯೋಚನೆ ಮಾಡೋಂಗಿಲ್ಲ. ಸರ್, ಇವತ್ತು ಪ್ರತಿಭಟನೆಯ ಮುಖ್ಯ ಉದ್ದೇಶ ಹಾಗೂ ಎಷ್ಟು ದೂರ ಬಂದಿದ್ದೀರಾ? ಎಷ್ಟು ಜನ ಸೇರಿದ್ರು? ಸುಮಾರು 5 ಕಿಲೋಮೀಟ್ರಿಗಿಂತ ಜಾಸ್ತಿ. ಮಾನ್ಯ ಯಾರು ಹೇಳಿರು ಅಲ್ಲಿ TV ತಗೋಬಿಟ್ಟು ಹಿಂಗೆ ಬರೋಣ ಅಂತ? ಕೇವಲ 1 ಕಿಲೋಮೀಟ್ರ್ ಆಗೋದು. ನಾವು ಬೇಡ, ನಾವು ರೈತರು 5 ಅಲ್ಲ 10 ಕಿಲೋಮೀಟ್ರ್ ಆದರೂ ನಡ್ಕೊಂಡು. ಯಾಕೆ ಅಂದರೆ ಪ್ರತಿ ದಿವಸ ಇಲ್ಲಿ ಯಾರೋ ಹೇಳ್ತಾಯಿದ್ರು ನಮ್ಮ ರೈತರು, ನಿಜವಾಗೂ ಸುಳ್ಳಲ್ಲ, 4 ಗಂಟೆ 3:30 ರಾತ್ರಿ ಎದ್ದು ಸಗಣಿಗಳೆಲ್ಲ ಬಾಚಾಕಿ, ಅರ್ಥ ಆಯ್ತಾ, ಅವಕ್ಕೆಲ್ಲ ಮೇವು ಹಾಕಿ ಅವಕ್ಕೆ ನೈಸ್ ಮಾಡಿ ಹಾಲು ಕರೆದು ತಗೊಂಡು ಹೋಗ್ತೀವಿ. ಯಾವುದೋ ಒಂದು ಒದ್ಬಿಟ್ರೆ ಒಂದು ಹಸಿನ ಹಾಲು ಹೊರಟೋಯ್ತು, ಏನೋ ಅಕಸ್ಮಾತು ಅದಕ್ಕೇನಾಯ್ತು ಒದ್ಬಿಟ್ರೆ ಒಂದು ಹಸಿನ ಹೊರಟು. ಅದನ್ನೇನೋ ಸರ್ಕಾರಗಳು ಗಮನಕ್ಕೆ ಹಾಕ್ಯಂತವ? ಇಲ್ಲ, ಯಾರಿಗೆ ಗೊತ್ತು. ಇವತ್ತಿನ ದಿವಸ ಸರ್ಕಾರಗಳು ಗಮನ ಹರಿಸ್ಬೇಕು. ನಾವು ಸುಮಾರು 3 ವರ್ಷಗಳಿಂದ ರೈತರ ಮನೆ ಬಾಗಿಲಿಗೆ ತಿರುಗಿದ್ದೀನಿ. ಅವರು ಎಂತೆಂಥ ಕಷ್ಟದಲ್ಲವ್ರೆ.
ಅವ್ರು ಊಟ ಮಾಡೋದು ಅದೇ ಜಾಗ, ದನ ಕಟ್ಟಾಕಿಡೋದು ಅದೇ ಜಾಗ, ಅವು ಗಂಜಲಾಗಿಂದ ಊದಿದ್ರೆ ಊಟಕ್ಕೆ ಸಿಡಿತಾ ಇರ್ತದೆ. ಅಂಥ ಪರಿಸ್ಥಿತಿನೊಳಗೆ ಜೀವನ ಮಾಡ್ತಾರೆ. ಸರ್ಕಾರಗಳು ಅದನ್ನ ಗಮನಕ್ಕೆ ಹಾಕ್ಬೇಕು. ಈಗ ನಮಗೇನು ಬಿಟ್ಟು ಕೊಡಿ ಅಂತ ಹೇಳಲ್ಲ, ಯಾವುದೋ ಬಿಟ್ಟು ಭಾಗ ಕೊಡ್ತಾರೆ, ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲ್ಲ. ನಮಗೇನು ಬೇಡ, ನಾವು ಸಂಪಾದನೆ ಮಾಡ್ತಕ್ಕಂಥ ಹಾಲಿಗೆ, ಗುಣಮಟ್ಟದ ಹಾಲಿಗೆ ನೀವು ಸುಮಾರು ಒಂದು 10 ರೂಪಾಯಿ ಕೊಡಿ. ಆಮೇಲೆ ಹಾಲಿನ ಬೆಲೆ, ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಆಗಿದೆ ಇಲ್ವಾ? ನಿಮಗೆ ತಿಳಿದಂಗೆ ಕರೆಂಟ್ ಬೆಲೆ 2 ಸಾರಿ ಜಾಸ್ತಿ ಆಯಿತು. ಎಣ್ಣೆ ಬೆಲೆನೂ ಜಾಸ್ತಿ ಆಗಿದೆ. ಯಾಕೆಂದರೆ ನಮ್ಮ ರೈತರು ಕಷ್ಟ ಬೀಳೋದು, ಅದು ಒಂದು ಪ್ಯಾಕೆಟ್ ಕುಡಿಬೇಕು, ಕುಡಿಯೋಕೆ ಅದು ಕೂಡ ಜಾಸ್ತಿ ಮಾಡಿಕ್ಯವ್ರೆ. ಡೀಸೆಲ್ ಬೆಲೆ ಜಾಸ್ತಿ ಮಾಡಿಕ್ಯವ್ರೆ. ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಿದೆ. ಇದೆಲ್ಲ ಆಗಿರುವಾಗ ಇವರು ಸುಮ್ಮನೆ ಕೂತ್ಕೊಂಡ್ರೆ ಹಂಗೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಕಿಚ್ಚು ಹಚ್ಚಿದ್ದೀವಿ. ಏನಾದರೂ ಅದು ಗಮನಕ್ಕೆ ಒಂದು ವಾರ 15 ದಿವಸದೊಳಗೆ ಗಮನಕ್ಕೆ ಹಾಕಿಲ್ಲ ಅಂದರೆ ಇದೇ ರೀತಿ ನಾವು 14 ತಾಲೂಕುಗಳಿಂದ ಬೆಂಗಳೂರಲ್ಲಿ ಜಾಗ ಇಲ್ದಂಗೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ.